ನನ್ನ ಗಂಡನಿಂದ ನನಗೆ ಎಲ್ಲಾ ಸುಖ ಸಿಕ್ಕಿತು. ಆದರೆ ಮಂಚದ ಸುಖ ಮಾತ್ರ ಇಲ್ಲ. ನನಗೂ ಕಾದು ಕಾದು ಸಾಕಾಗಿ ಮನೆ ಕೆಳಗೆ ಬಿದ್ದ ಜಿಮ್ ಟ್ರೈನರ್ ಜೊತೆ ಸ್ನೇಹ ಬೆಳೆಸಿಕೊಂಡೆ. ಅವನು ಸಖತ್ತಾಗಿ ನನ್ನ ಜೊತೆ ಮಂಚದಲ್ಲಿ ವರ್ಕೌಟ್ ಮಾಡುತ್ತಿದ್ದ. ಧನುಷ್ ಒಬ್ಬ ಡಾಕ್ಟರ್ ವಿದ್ಯಾರ್ಥಿ. ನೋಡೋಕೆ ಚಂದವಾಗಿ ಇರದಿದ್ದರೂ ತುಂಬಾ ಟ್ಯಾಲೆಂಟ್. ಈತನ ಟ್ಯಾಲೆಂಟ್ಗೆ ಶಿಕ್ಷಕರೆಲ್ಲ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. ಕಾಲೇಜಿನಲ್ಲಿ ಓದುವಾಗ ಧನುಷ್ ಒಬ್ಬಳು ಹುಡುಗಿಯನ್ನು ಪ್ರೀತಿಸಿದ. ಆ ಹುಡುಗಿಯ ಹೆಸರು ಆಶಾ. ನೋಡಲು ತುಂಬಾ ಸೊಗಸಾಗಿ ಇದ್ದಳು. ಅವಳನ್ನು ನೋಡಿ ಇಂತಹ ಸುಂದರವಾದ ಹುಡುಗಿ ಇವನ ಹಿಂದೆ ಬಿದ್ದಿರುವುದು ದೊಡ್ಡ ವಿಪರ್ಯಾಸ ಎಂದು ಜನ ಮಾತಾಡಿಕೊಳ್ಳುತ್ತಿದ್ದರು. ಆದರೆ ಆಶಾ ಓದುವುದರಲ್ಲಿ ಸ್ವಲ್ಪ ಹಿಂದೆ. ತನ್ನ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅವಳು ಯಕ್ಷಕನ್ನಿಕೆಯಂತಿದ್ದಳು. ಯಾವುದೇ ವ್ಯಕ್ತಿಯನ್ನು ತನ್ನ ಕಣ್ಣಿನಲ್ಲೇ ಬಿಡಿಸಿಬಿಡುತ್ತಿದ್ದಳು. ಇನ್ನು ಧನುಷ್ ಕೂಡ. ನಂತರ ತಮ್ಮ ಓದು ಮುಗಿಯಿತು. ಧನುಷ್ಗೆ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ದೊರಕಿತು. ನಂತರ ಇವರಿಬ್ಬರ ಪ್ರೀತಿ ಮನೆಯಲ್ಲಿ ತಿಳಿದು ಮನೆಯ ಸದಸ್ಯರು ಒಪ್ಪಿಗೆಯಿಂದ ಮದುವೆ ಮಾಡಿದರು. ನಂತರ ಆಶಾ ಮತ್ತು ಧನುಷ್ ಹನಿಮೂನ್ಗೆಂದು ದೇಶ ವಿದೇಶವೆಲ್ಲ ಸುತ್ತಿ ಬಂದರು. ಆಶಾಳ ಮುಖದಲ್ಲಿ ನಗು ಕಳೆದು ಹೋಯಿತು. ನಂತರ ಒಂದು ದೊಡ್ಡ ನಗರದಲ್ಲಿ ಪ್ರತ್ಯೇಕ ಮನೆ ಮಾಡಿದ ಧನುಷ್ ಹೆಂಡತಿಯೊಂದಿಗೆ ಇರಲು ಆರಂಭಿಸಿದ. ಹೆಂಡತಿಯನ್ನು ಒಂದು ಕ್ಷಣವೂ ಬಿಟ್ಟು ಇರದೆ ಧನುಷ್ ಕೆಲಸಕ್ಕೆ ಆಸ್ಪತ್ರೆಗೆ ಹೋದರೆ ಗಂಟೆಗೆ ಒಂದು ಬಾರಿ ಫೋನ್ ಮಾಡಿ ಅವಳನ್ನು ಮಾತಾಡಿಸುತ್ತಿದ್ದ. ಅವನ ಪ್ರೀತಿಯಲ್ಲಿ ಅವಳು ಕೂಡ ತೇಲಿ ಹೋಗಿದ್ದಳು. ಆದರೆ ಅವಳಿಗೆ ಬೇಕಾದದ್ದನ್ನು ಕೊಡಲು ಧನುಷ್ ಸಂಪೂರ್ಣವಾಗಿ ವಿಫಲನಾಗಿದ್ದ. ಇನ್ನು ಆಶಾ ತಾನು ಕೂಡ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಎಂದರೆ ಧನುಷ್ ಬೇಡ, ಮನೆಯಲ್ಲೇ ಆರಾಮವಾಗಿರುವೆ ಎಂದು ಹೇಳಿ ತಾನು ಕೆಲಸಕ್ಕೆ ಹೋಗುತ್ತಿದ್ದ. ಮನೆಯ ಕೆಳಗೆ ಬಾಡಿಗೆಗೆ ಸೇರಿಕೊಂಡ ಜಿಮ್ ಟ್ರೈನರ್ ಜೊತೆಗೆ ಅದು ನಡೆಯಿತು. ಧನುಷ್ ಒಬ್ಬಳು ಹೀಗಾಗುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ಜಿಮ್ ಟ್ರೈನರ್ ಹೆಸರು ಟೋನಿ. ಅವನ ದೇಹ ಮಾತ್ರ ಅದ್ಭುತವಾಗಿ ಇತ್ತು. ಆದರೆ ಅವನಿಗೆ ಡಿವೋರ್ಸ್ ಆಗಿ ಆತ ಒಬ್ಬಂಟಿಯಾಗಿ ಇರುತ್ತಿದ್ದ. ಆತ ಮಹಿಳಾ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡುತ್ತಿದ್ದ. ಮನೆಯ ಮೇಲೆ ಇದ್ದ ಆಶಾಳನ್ನು ನೋಡಿದ ಟೋನಿ ಮಾತಾಡಿಸಿಯೇ ಬಿಟ್ಟನು. ಹಾಯ್ ಮೇಡಮ್, ನೀವು ಮೇಲೆ ಮನೆಯಲ್ಲಿಯೇ ಇರುತ್ತೀರಾ ಎಂದು ಕೇಳಿದ ಆಶಾ ಸಂಕೋಚದಿಂದ ಹೌದು ಎಂದು ಹೇಳಿದಾಗ ಅವರಿಬ್ಬರ ನಡುವೆ ಮುಖಪರಿಚಯ ಬೆಳೆಯಿತು. ಆಶಾಳನ್ನು ನೋಡಿದ ತಕ್ಷಣ ಟೋನಿಗೆ ತನ್ನ ಬಿಟ್ಟು ಹೋದ ಹೆಂಡತಿಯ ನೆನಪಾಗಿ ಮನೆಯ ಒಳಗೆ ಹೋಗಿ ಆ ಕೆಲಸ ಮಾಡಿಕೊಂಡು ನಂತರ ತಾನು ತನ್ನ ಕೆಲಸಗಳನ್ನು ಮುಂದುವರಿಸಿದ. ಧನುಷ್ ಮಾತ್ರ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಂಡು ಅವಾಗ ಪ್ರವಾಸಗಳಿಗೆ ಹೋಗಿ ಆ ಹೆಂಡತಿಯನ್ನು ಖುಷಿಯಾಗಿ ಇಟ್ಟಿದ್ದೇನೆ ಎಂದುಕೊಂಡಿದ್ದ. ಆದರೆ ಆಶಾ ಮಾತ್ರ ತನಗೆ ಬೇಕಾದದ್ದು ಸಿಗುತ್ತಿಲ್ಲ ಎಂದು ಪರದಾಡುತ್ತಿದ್ದಳು. ಎಷ್ಟು ಬಾರಿ ಎಂದು ನೇರವಾಗಿ ತನ್ನ ಗಂಡನ ಹತ್ತಿರ ಕೇಳುವುದು, ಅದು ತಾನಾಗಿಯೇ ಸಿಗಬೇಕು ಹೊರತು ಬೇಡಿ ಪಡೆಯುವುದಲ್ಲ ಎಂಬುದು ಅವಳಿಗೂ ತಿಳಿದಿತ್ತು. ಅವರಿಬ್ಬರ ನಡುವೆ ಕೆಲವೊಮ್ಮೆ ಜಗಳಗಳು ನಡೆದರು. ಗಂಡ ಹೆಂಡತಿಯ ಜಗಳ ರಾತ್ರಿ ತನಕ ಎಂಬಂತೆ ಇದ್ದರೆ ಇವರು ರಾತ್ರಿಯೇ ಜಗಳ ಆಡಿ ಹಗಲಲ್ಲಿ ಚೆನ್ನಾಗಿ ಇರುತ್ತಿದ್ದರು. ಕೆಳಗಿನ ಟೋನಿ ತನ್ನ ಕಟ್ಟುಮಸ್ತಾದ ದೇಹದಿಂದ ಆಶಾಳನ್ನು ಆಕರ್ಷಿಸಿದ್ದ. ಒಂದು ದಿನ ಧನುಷ್ ಇಲ್ಲದಾಗ ಆಶಾ ಟೋನಿಯ ಜೊತೆ ನಿಂತು ಚೆನ್ನಾಗಿ ಮಾತನಾಡುತ್ತಾಳೆ. ಇವರಿಬ್ಬರ ಪರಿಚಯ ಆಗುತ್ತದೆ. ಟೋನಿಗೆ ಡೈವೋರ್ಸ್ ಆಗಿದ್ದು ಆಶಾಳಿಗೆ ತಿಳಿಯುತ್ತದೆ. ಅದನ್ನು ಕುತೂಹಲದಿಂದ ಯಾಕೆ ಎಂದು ಕೇಳಿದ ಆಶಾ ಟೋನಿ ಕೊಟ್ಟ ಉತ್ತರದಿಂದ ವಿಸ್ಮಯಗೊಳ್ಳುತ್ತಾಳೆ. ಅವನು ತನ್ನ ಪರಾಕ್ರಮಕ್ಕೆ ತನ್ನ ಹೆಂಡತಿ ಕೈಕೊಟ್ಟು ಹೋಗಿದ್ದಾಳೆ ಎಂದು ನಗುತ್ತಾ ನಿಲ್ಲುತ್ತಾನೆ. ಆಶಾ ನಿಮ್ಮನ್ನು ನೋಡಿದರೆ ಪರಾಕ್ರಮಿಯೇ ಇದ್ದೀರಿ ಎನ್ನುತ್ತಾಳೆ. ಆಗ ಅವನು ನಿಮ್ಮ ಯಜಮಾನರು ಹೇಳಿದಾಗ ಆಶಾ ಸುಮ್ಮನೆ ಸಪ್ಪೆ ಮುಖದಿಂದ ನಾನು ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ನಂತರ ಹೀಗೆ ಅವರಿಬ್ಬರ ಪರಿಚಯ ಇನ್ನೂ ಆಳವಾಗಿ ಇಳಿದು ಒಬ್ಬರನ್ನೊಬ್ಬರು ತುಂಬಾ ಅರ್ಥ ಮಾಡಿಕೊಂಡು ಆಶಾಗೇನಾದರೂ ತಿನ್ನಲು ಅಡುಗೆ ಮಾಡಿದರೆ ಗಂಡನಿಗೆ ಗೊತ್ತಿಲ್ಲದಂತೆ ಟೋನಿಗೆ ಕೊಡುತ್ತಾಳೆ. ಆದರೆ ಸದಾ ಡ್ಯಾಡ್ ಅದು ಇದು ಮಾಡುತ್ತಿದ್ದ ಟೋನಿ ಅವಳ ಅಡುಗೆಯನ್ನು ತಿನ್ನದೆ ಅವಳ ಮನಸ್ಸು ನೋವು ಮಾಡದೆ ಅದನ್ನು ತೆಗೆದುಕೊಂಡು ಅಡುಗೆ ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಾನೆ. ಇನ್ನು ತಾನು ಮಾಡಿದ ಅಡುಗೆ ಧನುಷ್ಗೆ ತಿನ್ನಿಸಿ ಅಡುಗೆ ಹೇಗಿದೆ ಎಂದು ಕೇಳಿದರೆ ಧನುಷ್ ಅಷ್ಟೇ ಸ್ವಲ್ಪ ಚೆನ್ನಾಗಿದೆಯೇ ಎಂದು ಹೇಳುತ್ತಾನೆ. ಹೀಗೆ ಕೆಲವು ದಿನಗಳ ನಂತರ ಆಶಾಳಿಗೆ ಅದು ಬೇಕೆನಿಸುತ್ತದೆ. ಆದರೆ ಧನುಷ್ ಮಾತ್ರ ಕೆಲಸ ಎಂದುಕೊಂಡು ಸದಾ ರೋಗಿಗಳ ಸೇವೆ ಮಾಡಿಕೊಂಡು ಇರುತ್ತಾನೆ. ಇನ್ನೇನು ಆಶಾ ಗಟ್ಟಿಯಾಗಿ ಮನಸ್ಸು ಮಾಡಿ ಟೋನಿಯ ಮುಂದೆ ತನ್ನ ಬೇಡಿಕೆಗಳನ್ನು ಇಡುತ್ತಾಳೆ. ಅದಕ್ಕೆ ಟೋನಿಯೂ ಕೂಡ ತುಂಬಾ ಖುಷಿಯಿಂದ ಒಪ್ಪಿಕೊಂಡು ಬಿಡುತ್ತಾನೆ. ನಂತರ ಅವರಿಬ್ಬರ ಆ ಕೆಲಸ ಮುಂದುವರಿಯುತ್ತದೆ. ಟೋನಿಯ ಪರಾಕ್ರಮಕ್ಕೆ ಆಶಾ ತುಂಬಾ ಖುಷಿಯಿಂದ ಕಣ್ಣೀರು ಸುರಿಸುತ್ತಲೇ ಅವನ ಜೊತೆ ಪೂರ್ತಿ ಜೀವನ ಕಳೆಯಲು ಇಚ್ಛಿಸುತ್ತಾಳೆ. ಅವರಿಬ್ಬರು ಸೇರಿಕೊಂಡು ಆ ಕೆಲಸ ಮಾಡುತ್ತಾ ಹೀಗೆ ತಿಂಗಳುಗಳು ಕಳೆಯುತ್ತವೆ. ಒಂದು ದಿನ ಅದನ್ನು ಧನುಷ್ ನೋಡಿ ಗಾಬರಿಗೊಳ್ಳುತ್ತಾನೆ. ಆಶಾ ಏನಿದು,
ನೀನು ಹೀಗೆ ಮಾಡುತ್ತೀಯಾ ಎಂದು ನಾನು ಕನಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ ಎಂದು ಅಳುತ್ತಾನೆ. ಆಶಾ ಕೂಡ ದುಃಖದಿಂದ ತಪ್ಪಾಯಿತು ಧನುಷ್ ಎಂದು ಬೇಡಿಕೊಳ್ಳುತ್ತಾಳೆ. ನಂತರ ಆಶಾ ಧನುಷ್ ಒಟ್ಟಿಗೆ ಇರಲು ಆಗುವುದಿಲ್ಲ ಎನ್ನುತ್ತಾಳೆ. ಆಶಾ ಧನುಷ್ಗೆ ಮುಖ ತೋರಿಸಿದಂತೆ ಆಗುತ್ತದೆ. ಕ್ಷಣಿಕ ಸುಖಕ್ಕೋಸ್ಕರ ಒಳ್ಳೆಯ ಗಂಡನಿಗೆ ಮೋಸ ಮಾಡಿದೆ ಎಂಬ ಕೊರಗು ಕಾಡುತ್ತಿರುತ್ತದೆ. ಮುಂದೇನು ಮಾಡುವುದು ಎಂದು ಚಿಂತಿಸುತ್ತಾ ಧನುಷ್ ನೀನು ಬೇರೆ ಮದುವೆಯಾಗಿ ಎಂದು ಹೇಳಿ ಅವನಿಗೆ ಡಿವೋರ್ಸ್ ಕೊಡಲು ಇಚ್ಛಿಸುತ್ತಾಳೆ. ಧನುಷ್ ಏನು ಮಾತಾಡದೆ ದುಃಖದಿಂದ ಡಿವೋರ್ಸ್ ಪೇಪರ್ಗೆ ಸಹಿ ಹಾಕಿ ಅಲ್ಲಿಂದ ದೂರ ಬರುತ್ತಾನೆ. ಇನ್ನು ಟೋನಿ ಮತ್ತು ಆಶಾ ಮದುವೆಯಾಗಿ ಸುಖವಾಗಿ ಸಂಸಾರ ನಡೆಸುತ್ತಾರೆ. ಆದರೆ ಟೋನಿಯ ಹತ್ತಿರ ಸಾಕಷ್ಟು ಆಸ್ತಿ ಇರುವುದಿಲ್ಲ. ಆಶಾ ದುಡಿಯಲು ಪ್ರಾರಂಭ ಮಾಡುತ್ತಾಳೆ. ತಾನು ಡಾಕ್ಟರ್ ಪದವಿ ಮುಗಿಸಿದ್ದರಿಂದ ಡಾಕ್ಟರ್ ವೃತ್ತಿ ಮುಂದುವರೆಸುತ್ತಾಳೆ. ಇನ್ನು ಧನುಷ್ ಹೆಂಡತಿ ಮಾಡಿದ ಮೋಸಕ್ಕೆ ಕೆಲಸ ಬಿಟ್ಟು ಮನೆ ಸೇರಿಕೊಳ್ಳುತ್ತಾನೆ. ಮನೆಯವರು ಧನುಷ್ನನ್ನು ಸಮಾಧಾನ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ. ಧನುಷ್ ಮನೆ ಬಿಟ್ಟು ಬಂದು ಬಿಡುತ್ತಾನೆ. ಅವನನ್ನು ಹುಡುಕಲು ಮನೆಯವರು ಪ್ರಾರಂಭ ಮಾಡುತ್ತಾರೆ. 4 ತಿಂಗಳುಗಳು ಕಳೆದರೂ ಆತ ಸಿಗಲಿಲ್ಲ. ಮನೆಯವರು ಹುಡುಕಿ ಸಾಕಾಗಿ ಸುಮ್ಮನಾಗುತ್ತಾರೆ. ಇನ್ನು ಆಶಾಳಿಗೆ ಟೋನಿ ಏನು ಬೇಕಾಗಿತ್ತೋ ಅದನ್ನು ಕೊಟ್ಟು ಜಿಮ್ ಮುಂದುವರೆಸಿಕೊಂಡು ಹೋಗುತ್ತಿರುತ್ತಾರೆ. ಹೊಸದಾಗಿ ಡಾಕ್ಟರ್ ಪದವಿ ಮುಗಿಸಿದ ನಂದಿನಿ ಒಂದು ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುತ್ತಾಳೆ. ನಂದಿನಿ ನೋಡಲು ತುಂಬಾ ಸುಂದರವಾದ ಹುಡುಗಿ. ಸೀರೆ ಹುಟ್ಟು ಹಣೆಗೆ ಕುಂಕುಮ ಇಟ್ಟು ಕಿವಿಗೆ ಸ್ಟೆಥಸ್ಕೋಪ್ ಹಾಕಿಕೊಂಡು ಹೊರಟರೆ ಹೊಗಳಲು ಪದಗಳಿಲ್ಲ. ಇನ್ನು ನಂದಿನಿ ಟ್ರೀಟ್ಮೆಂಟ್ ಕೊಡಲು ಆಸ್ಪತ್ರೆಯಲ್ಲಿ ನರ್ಸ್ಗೆ ಇಂಜೆಕ್ಷನ್ ರೆಡಿ ಮಾಡು ಎಂದು ಹೇಳುತ್ತಾಳೆ. ಪಕ್ಕದಲ್ಲಿ ಗಡ್ಡ ಬಿಟ್ಟು ಹಳೆ ಹುಚ್ಚಿನಂತಿದ್ದ ರೋಗಿಯೊಬ್ಬ ಇದು ತಪ್ಪಾದ ಇಂಜೆಕ್ಷನ್ ಕೊಡಬೇಡಿ ಎಂದು ಹೇಳುತ್ತಾನೆ. ತಕ್ಷಣ ಸೀನಿಯರ್ ಡಾಕ್ಟರ್ ಬರುತ್ತಾರೆ. ಅವರು ಕೂಡ ಇದು ಕೊಡಬೇಡಿ ಎಂದು ಹೇಳುತ್ತಾರೆ. ನಂತರ ನಂದಿನಿಗೆ ಈ ಹುಚ್ಚನ ಬಗ್ಗೆ ಕುತೂಹಲ ಮೂಡಿ ಅವನನ್ನು ವಿಚಾರಿಸುತ್ತಲೇ ನರ್ಸ್ ಹತ್ತಿರ ಎಲ್ಲಾ ತಿಳಿದುಕೊಳ್ಳುತ್ತಾಳೆ. ಗಡ್ಡ ಬಿಟ್ಟು ಹುಚ್ಚಾಸ್ಪತ್ರೆ ಸೇರಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಹೆಂಡತಿ ಬಿಟ್ಟು ಹೋದ ನೆನಪಲ್ಲಿ ಕೊರಗಿ ಮನೆ ಬಿಟ್ಟು ಹೋದವನೇ ಆತ ಧನುಷ್ ಆಗಿದ್ದ. ನಂತರ ಅವನನ್ನು ನಂದಿನಿ ನಿಧಾನವಾಗಿ ಅರ್ಥಮಾಡಿಕೊಂಡು ಅವನನ್ನು ತಿದ್ದಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತಾಳೆ. ನಂತರ ನಂದಿನಿ ಮತ್ತು ಧನುಷ್ ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಧನುಷ್ ಮೊದಲಿನಂತೆ ಡಾಕ್ಟರ್ ಕೆಲಸ ಆರಂಭಿಸಿ ಜೀವನ ಆರಂಭಿಸುತ್ತಾನೆ. ನಂದಿನಿ ಧನುಷನ್ನು ಬದಲಾಯಿಸಿದ್ದರಿಂದ ಧನುಷ್ ಮನೆಯವರು ನಂದಿನಿಗೆ ಧನ್ಯವಾದ ತಿಳಿಸಿ ಕೃತಜ್ಞತೆ ಸಲ್ಲಿಸುತ್ತಾರೆ. ಧನುಷ್ ಮತ್ತು ನಂದಿನಿ ಮದುವೆಯಾದರೆ ಒಳ್ಳೆಯದು. ಅವರಿಬ್ಬರೂ ಒಳ್ಳೆಯ ಜೋಡಿ ಎಂದುಕೊಳ್ಳುತ್ತಾರೆ. ಆದರೆ ಧನುಷ್ ಮಾತ್ರ ಮದುವೆಯ ಮೇಲೆ ನಂಬಿಕೆ ಕಳೆದುಕೊಂಡಿರುತ್ತಾನೆ. ಆಶಾ ಬಿಟ್ಟು ಹೋದ ನೆನಪಿನಿಂದ ಹೊರಬರಲು ಧನುಷ್ ತೆಗೆದುಕೊಂಡ ಸಮಯ 4 ವರ್ಷಗಳು. ದೇವರ ದಯೆ ಎಂಬಂತೆ ನಂದಿನಿ ಕೂಡ ಧನುಷ್ ಕೆಲಸ ಮಾಡುವ ಆಸ್ಪತ್ರೆಗೆ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ. ಹೀಗೆ ಅವರಿಬ್ಬರ ನಡುವೆ ಮತ್ತಷ್ಟು ಗಾಢವಾದ ಸ್ನೇಹ ಬೆಳೆದು ನಂತರ ಪ್ರೀತಿಗೆ ತಿರುಗುತ್ತದೆ. ಅವರಿಬ್ಬರು ಸೇರಿಕೊಂಡು ಮದುವೆಯಾಗುತ್ತಾರೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.